ನಾನು ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಲಾಫ್ಟ್ ಅಪ್ಡೇಟ್ ಕೊಡಬೇಕು ಅಂತ. ನಾನು ಅವತ್ತು ವೀಡಿಯೋ ಮಾಡಿದವಾಗ ಪಾರಿವಾಳನೆಲ್ಲ ಹೊರಗೆ ಬಿಟ್ಟಿದ್ದೆ, ಓಕೆನಾ. ಸೊ ಅದರಿಂದ ನನಗೆ ಪಾರಿವಾಳದ ಲಾಫ್ಟ್ ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಲಾಫ್ಟ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ಹೊಸಬ್ರರು ನನ್ನ ಚಾನಲ್ನ ನೋಡ್ತಿದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 2.1K ಆಗಿದ್ದು, ಇನ್ನೊಂದು 400 ಸಬ್ಸ್ಕ್ರೈಬರ್ಸ್ ಬಂದರೆ ಆರಾಮಾಗಿ 2.5K ಮಾಡೋಣ ಆರಾಮಾಗಿ. ಆ್ಯಂಡ್ ಈಸಿಯಾಗಿ ಹೋಗೋಣ, ಓಕೆನಾ. ಸೊ ಡೈರೆಕ್ಟಾಗಿ ವೀಡಿಯೋ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ವೀಡಿಯೋ ಕಡೆ ಹೋದರೆ ನಾನು ಕೇಜ್ ಅಪ್ಡೇಟ್ ಇವತ್ತು ಕೊಡೋಲ್ಲ, ಯಾಕಂದ್ರೆ ಫ್ರೆಂಡ್ಸ್ ಅವತ್ತೇ ನಾನು ಕೊಟ್ಟಿದ್ನಲ್ಲ. ಸೊ ಅದರಿಂದ ಕೇಜ್ ಅಪ್ಡೇಟ್ ಕೊಡೋಲ್ಲ. ನೆಕ್ಸ್ಟ್ ಸಪ್ರೇಟಾಗಿ ಕೇಜ್ ಅಪ್ಡೇಟ್ ಮಾಡಬೇಕಂದ್ರೆ ಕಮೆಂಟ್ ಹಾಕಿ, ಓಕೆನಾ. ನಾನು ನಿಮಗೆ ಡೆಫಿನೆಟಾಗಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವೀಕ್ ವೀಡಿಯೋಸ್ ಬರೋಲ್ಲ, ಓಕೆನಾ. ಸೊ ಅದರಿಂದ ಕಮೆಂಟ್ ಹಾಕಿರಿ, ಬೇಕಾದರೆ ಅದು ಕೇಜ್ ಅಪ್ಡೇಟ್ ವೀಡಿಯೋನ ಮಾಡೋಣ, ಓಕೆನಾ. ಸೊ ಇದೊಂದು ಹೊಸದಾಗಿ ಮಾಡಿರೋ ಕೇಜು ನೋಡ್ಕೋಬೋದು ನೀವು. ಇದ್ರದ್ದು ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ, ಸೊ ಹೊಸದಾಗಿ ಮಾಡಿದ್ದೀನಿ. ಸೊ ಈ ಗೂಡು ಕಡೆ ನೋಡೋದಾದರೆ ಒಂದು ನಿಮಿಷ ಫ್ರೆಂಡ್ಸ್, ಲಾಕ್ ತಕ್ಕೊಬಿಡೋಣ. ಇದರಲ್ಲಿ ಸಬ್ಜಾದೊಂದು ಪಟ್ಟ ಇತ್ತಲ್ಲ, ಅದನ್ನು ಮತ್ತು ತಾರಾದೊಂದು ಪಟ್ಟನ ಬಿಟ್ಟಿದ್ದೀನಿ. ತಾರಾ ಪಟ್ಟ ಹೆಣ್ಣು, ಸಬ್ಜಾ ಪಟ್ಟ ಗಂಡು, ಓಕೆನಾ. ಸೊ ಇದೆರಡು ಕೂಡ ಪೇರ್ ಆಗಿದೆ. ಇದು ನೆಕ್ಸ್ಟ್ ಮೊಟ್ಟೆ ಇಟ್ಟರೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಸೊ ಫೀಮೇಲ್ ಫುಲ್ ಮಸ್ತಿಲಿದೆ, ಸೊ ಅದರಿಂದ ಬೇಗ ಮೊಟ್ಟೆ ಇಡ್ಬೋದು. ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ಏನಂದ್ರೆ ಫ್ರೆಂಡ್ಸ್, ಇದೆರಡನ್ನ ಈ ಕಡೆ ಶಿಫ್ಟ್ ಮಾಡಿ, ಈ ಗೂಡಿದೆಲ್ಲ ಇದಕ್ಕೆ ಶಿಫ್ಟ್ ಮಾಡಿ, ಪ್ಯಾಂಟೈಲ್ದು 2 ಪಟ್ಟಗಳನ್ನು ದೊಡ್ಡ ಸೈಜ್ ಇರೋದ್ರಿಂದ ಅದೆರಡು ತೆಗೆದು ಇಲ್ಲಿ ಬಿಡ್ತೀನಿ, ಸ್ವಲ್ಪ ದೊಡ್ಡಾಗಲಿ, ನೀವು ನೋಡ್ಕೊಬೋದು. ಸೊ ಈ ಸೈಜಲ್ಲಿ ಇದಾವೆ ಪಟ್ಟಗಳು. ಇನ್ನೊಂದು 2 ವೀಕ್ಸ್ ಆದಮೇಲೆ ಅದನ್ನ ಎತ್ತಿ ಈ ಕಡೆ ಹಾಕ್ತೀನಿ, ಓಕೆನಾ. ಸೊ ಇವಾಗ ನಮ್ಮ ಮೇನ್ ಟಾಪಿಕ್ ಕಡೆ ಹೋಗೋದಾದರೆ, ನಾನು ನಿಮಗೆ ಹೇಳಿದ್ದೆ ಲಾಫ್ಟ್ನಲ್ಲಿ ಹಕ್ಕಿ ಬಿಟ್ಟರೆ ಏನು ಸಮಸ್ಯೆ ಆಗುತ್ತೆ ಅಂತ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನೋಡೋಣ, ಓಕೆನಾ ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ. ಸಮಸ್ಯೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಏನಾಗಿತ್ತಂದರೆ, ಇದು ಫೀಮೇಲ್, ಓಕೆನಾ. ಇಲ್ಲಿರೋದು ಫೀಮೇಲು. ಇದಕ್ಕೆ ಸುಕ್ಕ ಬಂದಿತ್ತು, ನಾನು ಮೆಡಿಸನ್ ಮಾಡಿ ಕ್ಯೂರ್ ಮಾಡಿದ್ದೆ, ಓಕೆನಾ. ಸುಕ್ಕಾಗೆ ಏನು ಮೆಡಿಸಿನ್ ಅಂತ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವು ನೋಡ್ಬೋದು, ಇವಾಗ ಒಂದು ಸ್ವಲ್ಪ ಅಡ್ಡಿಲ್ಲ ಪಟ್ಟ, ಆದರೂ ಸ್ವಲ್ಪ ಇನ್ನೂ ಮೆಡಿಸನ್ ಮಾಡಬೇಕು, ಓಕೆನಾ. ಸೊ ನೋಡ್ಬೋದು, ಈ ರೀತಿ ಕುಗುರುತ್ತಾ ಇದ್ದರೆ ಗೊತ್ತಾಗುತ್ತೆ ಈಸಿಯಾಗಿ. ಮೆಡಿಸನ್ ಏನಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ವೀಡಿಯೋ ನೋಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಇಲ್ಲಿ ಕೂತಿದ್ದೆಲ್ಲ ಫ್ರೆಂಡ್ಸ್, ಇದು ಮೇಲ್, ಓಕೆನಾ. ಇದು ಏನಾಯ್ತಂದರೆ ಇವಾಗ ಮೊಟ್ಟೆ ಇಟ್ಟಿದೆ, ಓಕೆನಾ. ಈ ಫೀಮೇಲು ಮೊಟ್ಟೆ ಇಟ್ಟಿದೆ. ಲಾಸ್ಟ್ ಟೈಮು ಈ ಮೇಲು ಬ್ಲ್ಯಾಕ್ ಕಲರ್ ಇನ್ನೊಂದಿತ್ತಲ್ಲ ಪಟ್ಟ, ಅದಕ್ಕೆ ಯಾವುದು ಆ ಪಟ್ಟ ಇದೆಯಲ್ಲ ಅದ್ರ ಜೊತೆ ಇಟ್ಟು ಮೊಟ್ಟೆ ಇಟ್ಟಿತ್ತು, ಓಕೆನಾ. ಸೊ ಈ ಸತಿ ಇದ್ರ ಜೊತೆ ಜೋಡಿಯಾಗಿದೆ ಫ್ರೆಂಡ್ಸ್. ಸೊ ಲಾಫ್ಟಲ್ಲಿ ಬಿಟ್ಟರೆ ಹಿಂಗೆ ಆಗುತ್ತೆ, ಓಕೆನಾ. ಸೊ ಅದು ಒಂದು ಸತಿ ಆ ಪಾರಿವಾಳದ ಜೊತೆ ಜೋಡಿ ಆದರೆ ಈ ಸತಿ ಈ ಪಾರಿವಾಳದ ಜೊತೆ ಜೋಡಿಯಾಗಿದೆ, ಹಿಂಗೆ ಆಗುತ್ತೆ. ಆ್ಯಂಡ್ ಈಗ ಇದು ಮೊಟ್ಟೆ ಇಟ್ಟಿದೆ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇದು ಇವತ್ತು ಇನ್ನೊಂದು ಮೊಟ್ಟೆ ಇಡ್ಬೋದು. ಮೊನ್ನೆ ಇಟ್ಟಿದ್ವಿ ಒಂದು ಮೊಟ್ಟೆ. ಆ್ಯಂಡ್ ಇದು ನೋಡಿದ್ರೆ ಇದು ಕೂಡ ಒಂದು ಮೊಟ್ಟೆ ಇಟ್ಟಿದೆ. ಸೊ ನೋಡ್ಬೋದು, ಒಂದೇ ಮೇಲಿಂದ 2 ಹಕ್ಕಿ ಮೊಟ್ಟೆ ಇಟ್ಟಿದೆ, ಓಕೆನಾ. ಸೊ ಕಾಣಿಸ್ತಿರ್ಬೋದು ನಿಮಗೆ, ಇವಾಗ ನೋಡ್ಬೋದು. ಸೊ ಇದು ಒಂದೇ ಮೇಲಿರೋದು ಫ್ರೆಂಡ್ಸ್ ಈ ಗೂಡಲ್ಲೇ. ಇದು ಕೂಡ ಮೊಟ್ಟೆ ಇಟ್ಟಿದೆ, ಅದು ಕೂಡ ಮೊಟ್ಟೆ ಇಟ್ಟಿದೆ ಫ್ರೆಂಡ್ಸ್. ಲಾಫ್ಟಲ್ಲಿ ಹಕ್ಕಿ ಬಿಟ್ಟರೆ ಹಿಂಗೆ ಆಗುತ್ತೆ, ಓಕೆನಾ. ಸೊ ಅದರಿಂದ ಪಟ್ಟಗಳನ್ನು ಬಿಡೋಕ್ಕೆ ಲಾಫ್ಟ್ನ ಯೂಸ್ ಮಾಡಬೇಕು. ಹಕ್ಕಿಗಳನ್ನು ಮರಿ ಮಾಡಿಸ್ಬೇಕಂದ್ರೆ ಗೂಡಲ್ಲೇ ಕೇಜಲ್ಲೇ ಬ್ರೀಡಿಂಗ್ ಮಾಡಿಸ್ಬೇಕು, ಓಕೆನಾ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಇನ್ನು ಕೆಳಗೆ ಹೋಗ್ಬಿಟ್ರೆ ಇಲ್ಲಿ ಜಂಗ್ಲಿ ಪಟ್ಟ ಇದೆ, ನೀವು ನೋಡ್ಕೋಬೋದು. ಇದೆರಡು ತಾರಾದ ಪಟ್ಟಗಳು, ಓಕೆನಾ ಫ್ರೆಂಡ್ಸ್. ತಾರಾದ ಪಟ್ಟನ ಕೂಡ ಇಲ್ಲೇ ಬಿಟ್ಟಿದ್ದೀನಿ, ಶಿಫ್ಟ್ ಮಾಡಿದ್ದೀನಿ ನಿನ್ನೆ, ಓಕೆನಾ. ಮಧ್ಯಗೂಡಲ್ಲಿ ಇತ್ತಲ್ಲ, ಅದನ್ನು ತೆಗೆದು ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ವೀಡಿಯೋ ಬಗ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.